ಗೊರೂರು ಅಣೆಕಟ್ಟು ಒಂದು ಅದ್ಭುತ, ಶಾಶ್ವತ ಮತ್ತು ಜೀವದಾಯಕ. ಹೇಮಾವತಿ ನದಿಯ ಮೇಲೆ ನಿರ್ಮಿಸಲಾದ ಈ ಅಣೆಕಟ್ಟು ಕರ್ನಾಟಕದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಹಸಿರು ಕಾಡುಗಳಿಂದ ಆವರಿಸಿಕೊಂಡಿರುವ ಮತ್ತು ಹಕ್ಕಿಗಳ ಸ್ವರ್ಗವಾಗಿರುವ ಈ ಅಣೆಕಟ್ಟು ಒಂದು ಪ್ರಕೃತಿಯ ಆಲಿಂಗನ. ಹಾಸನದಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿರುವ ಈ ಅಣೆಕಟ್ಟು ಕೇವಲ ಸಿಮೆಂಟಿನ ಮತ್ತು ಉಕ್ಕಿನ ಗೋಡೆಯಲ್ಲ, ಇದು ಒಂದು ರೈತರ ಜೀವನಾಡಿ. 1970ರ ದಶಕದಲ್ಲಿ ನಿರ್ಮಿಸಲಾದ ಈ ಅಣೆಕಟ್ಟಿನ ಉದ್ದೇಶ ಹೇಮಾವತಿ ಶಕ್ತಿಯನ್ನು ನಿಯಂತ್ರಿಸಿ ಸಂಗ್ರಹಿಸುವುದು. ಆದರೆ ಗೊರೂರು ಅಣೆಕಟ್ಟಿನ ವೈಶಿಷ್ಟ್ಯತೆ ಇಷ್ಟರಲ್ಲೇ ಮುಗಿಯುವುದಿಲ್ಲ. ಇಂದಿಗೂ 2 ಲಕ್ಷಕ್ಕೂ ಹೆಚ್ಚು ಎಕರೆ ಹೊಲಗಳಿಗೆ ನೀರಾವರಿ ನೀಡುತ್ತದೆ. ಅಕ್ಕಿ, ರಾಗಿ, ಸಕ್ಕರೆ, ಕಬ್ಬು ಮುಂತಾದ ಬೆಳೆಗೆ ಜೀವಜಲ ಒದಗಿಸುತ್ತದೆ. ಇಂದು ನಾನು ಇಲ್ಲಿ ನಿಂತಾಗ ಅಣೆಕಟ್ಟಿನಿಂದ ಧುಮುಕುತ್ತಿರುವ ನೀರಿನ ಸಣ್ಣ ಸಣ್ಣ ಹನಿಗಳು ಮಂಜಿನಂತೆ ನನ್ನ ಮುಖ ಸ್ಪರ್ಶ ಮಾಡಿದಾಗ ಪ್ರಕೃತಿ, ಪರಂಪರೆ ಮತ್ತು ಜೀವನ ಒಂದೇ ತಂತಿಯಲ್ಲಿ ಜೋಡಿಸಿಕೊಳ್ಳುವುದನ್ನು ಅನುಭವಿಸಿದೆ. ಗೊರೂರು ಅಣೆಕಟ್ಟು ಕೇವಲ ಅಣೆಕಟ್ಟಲ್ಲ, ಇದು ಭರವಸೆ, ಸಮೃದ್ಧಿ, ಈ ನೆಲದ ಹೃದಯ ಬಡಿತ.